ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಗ್ಸ್. ನಾನು ನಿಮ್ಮ ಅಶ್ವಿನಿ. ಹೇಗಿದ್ರೆ ಎಲ್ಲರೂ ಖುಷಿಯಾಗಿರಬೇಕು, ಹೆಲ್ದಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ಲಾಗ್ ಏನು ಗೊತ್ತಾ ಗೈಸ್, ಇವತ್ತಿನ ಲಾಗ್ ಬಂದುಬಿಟ್ಟು ಅಕ್ಷಯ ತೃತೀಯ ಲಾಗು. ಆಲ್ರೆಡಿ ಎಲ್ಲ ಸ್ನಾನ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ಪೂಜೆ ಮಾಡಬೇಕು. ಇವತ್ತೆಲ್ಲ ಡೇ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವಾಗ ಪೂಜೆ ಮಾಡೋಣ. ಪೂಜೆ ಅಂದರೆ ನೆನಪು ಬರುತ್ತೆ ಗೈಸ್. ಇವತ್ತು ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರ ಅಂತಿಟ್ಟು ಪೂಜೆ ಮಾಡ್ತಾರೆ. ನಾನು 1 ವರ್ಷ ಇಟ್ಟಿದ್ದೆ. ಪೂಜೆ ಅಂದ್ರೇ ನೆನಪು ಬರುತ್ತೆ. ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರ ಅಂತೇಳಿಟ್ಟು ಇಡ್ತಾರೆ. ಅಂದರೆ ಮಡಿಕೆದು ಒಂದು ಇಡ್ತಾರೆ. ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ದರೆ ನನಗೆ ಇಲ್ಲ, ನಾನು 1 ವರ್ಷ ಇಟ್ಟಿದ್ದೆ ಆ ಥರ. ಬಟ್ ಅದು ಈ ವರ್ಷ ಅಕ್ಷಯ ತೃತೀಯ ದಿನ ಇಟ್ಟರೆ ನೆಕ್ಸ್ಟ್ ವರ್ಷ ಅಕ್ಷಯ ತೃತೀಯ ತನಕ ಅದನ್ನು ಚೇಂಜ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ತೊಳಿಬಾರ್ದು, ಏನೂ ಮಾಡಬಾರ್ದು. ನನಗೆ ಆ ಥರ ಇಷ್ಟ ಆಗಲ್ಲ. ವರ್ಷ ಪೂರ್ತಿ ಅದನ್ನೇ ಹಂಗೆ ಇಟ್ಕೊಂಡಿರೋಕ್ಕೆ, ಕ್ಲೀನ್ ಮಾಡೋಕ್ಕೂ ಇಲ್ಲ, ಅದನ್ನು ಒರೆಸ್ಲೂಬಾರ್ದು. ನಾವೇನು ಅರಿಶಿನ ಕುಂಕುಮ ಹಚ್ಚಿಟ್ಟಿರ್ತೀವೋ ನೆಕ್ಸ್ಟ್ ಈ ದಿನದವರೆಗೂ ನಾವು ಅದನ್ನು ಯೂಸ್ ಮಾಡಬಾರ್ದು, ಎತ್ತಬಾರ್ದು ಆ ಪ್ಲೇಸಿಂದ. ಬಟ್ ನಾವು ದೇವ್ರ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀವ ವೀಕ್ ಬಿಟ್ಟು ವೀಕು, ಬಟ್ ಅದನ್ನು ಮಾತ್ರ ಮುಟ್ಟಂಗೆ ಇರಲ್ಲ. ಅದ್ರಿಗೋಸ್ಕರ ನನಗೆ ಯಾಕೂ ಇಷ್ಟ ಆಗಲಿಲ್ಲ. 1 ವರ್ಷನೇ ಆ ಥರ ಇಟ್ಟಿದ್ದು. ಅದರಿಂದ ನಾನು ಇಡ್ತಾ ಇಲ್ಲ ಈ ವರ್ಷ. ಎಲ್ಲಿ ನಮ್ಮ ಕಡೆ ಇಡು ಅಂತ ಹೇಳಿದ್ರು. ಇಲ್ಲಪ್ಪ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ, ನಾರ್ಮಲ್ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಪೂಜೆ ಮಾಡ್ತೀನಿ. ಪುನಃ ಬೆಳಗ್ಗೆನೇ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೂವೆಲ್ಲ ತಂದಿದ್ದಾರೆ. ಇವಾಗ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಾದ್ಮೇಲೆ ತೋರಿಸ್ತೀನಿ. ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಇವತ್ತೇನಾದರೂ ಚಿನ್ನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತಲ್ಲ ಗೈಸ್. ಅದಕ್ಕೆ ಇದು ಹೋದ ವರ್ಷ ತೊಗೊಂಡಿದ್ದು ಚೆಸ್ಸಿಗೆ ಅಂತ ಜುಮ್ಕಿ, ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ಮುಂದೆ ಇಟ್ಬಿಟ್ಟು ಇವಾಗ ದೀಪ ಹಚ್ಚಬೇಕು. ಎಲ್ಲ ರೆಡಿ ಮಾಡಿದ್ದಾಯಿತು. ನೋಡೋಣ ಈ ವರ್ಷ ಏನು ಬರುತ್ತೆ ನಮ್ಮ ಮನೆಗೆ ಹೊಸದು. ಪ್ಲ್ಯಾನ್ ಮಾಡಿದ್ದೀನಿ ಏನು ತರಬೇಕು ಅಂತ. ಹೋಗಬೇಕು 10 ಗಂಟೆ ಹಂಗೆ. ನಿಮಗೂ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಅಂತ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಪೂಜೆ ಮಾಡ್ತೀನಿ, ಬನ್ನಿ. ಗೈಸ್ ಪೂಜೆ ಮಾಡಿದ್ದೆಲ್ಲ ಆಯಿತು. ನಾನು ರೆಡಿ ಆಗಿಬಿಟ್ಟೆ. ಇವಾಗ ಗೋಲ್ಡ್ ಪರ್ಚೇಸಿಂಗ್ ಹೋಗ್ತಾಯಿದ್ವಿ. ಗೋಲ್ಡ್ ಅಂತ ಏನಿಲ್ಲ, ಏನಾದರೂ ಒಂದು ತಗೊಂಬರಲೇಬೇಕಲ್ವಾ, ಅದಕ್ಕೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ ಏನು ತೊಗೋಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ತೊಗೊಂಬರೋಕ್ಕೆ. ಬನ್ನಿ ನಾನು ಏನು ತೊಗೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನೀವು ಅಕ್ಷಯ ತೃತೀಯಗೆ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಅಂತ ಕಾಮೆಂಟ್ ರೂಪದಲ್ಲಿ ಹೇಳಿ, ನಾನು ನೋಡ್ತೀನಿ. ಬನ್ನಿ ಹೋಗೋಣ. ಮಂದಿ ಗೋಲ್ಡ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಪುನೀತ್ ಜ್ಯುವೆಲರೀಸ್ ನಾವು ಯಾವಾಗಲೂ ತಗೊತೀವಲ್ಲ ಅದೇ ಅಂಗಡಿಯಲ್ಲೇ. ಇದು ಕಾಮಧೇನು, ಇದೊಂಥರ ಎತ್ತು ಥರನೇ ಕಾಣಿಸುತ್ತೆ ನೋಡಿ. ಇದು ಕರು ಕಚ್ಚಲಿಗೆ ಹಾಕಿ ಹಸು ನೋಡ್ತಾ ಇದ್ದಂಗೆ ಕಾಣಿಸುತ್ತೆ ನೋಡಿ. ಫುಲ್ ಸಾಲಿಡ್ ಇದು. ಇದು ತಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಚೆನ್ನಾಗಿದೆ ಇದು. ವಾಪಸ್ ನಾವೇನೇ ಬೆಳ್ಳಿ ಚಿನ್ನ ತೊಗೊಂಡ್ರೆ ಇದೇ ಅಂಗಡಿಯಲ್ಲೇ ಗೈಸ್ ತಗೊಳ್ಳೋದು. ಯಾವಾಗಲೂ ನೀವು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಜಾಸ್ತಿ ತಂದಿದ್ದಾರೆ ಕಲೆಕ್ಷನ್ಸ್ ಎಲ್ಲ. ಅಕ್ಕವ್ರಿ ಸರಿ. ಇಯರಿಂಗ್ಸ್ ನೋಡ್ಬೇಕು ಅನ್ಕೊತಾ ಇದ್ದೀನಿ, ನೋಡ್ಬೇಕಿನ್ನ. ಇದು ಎಷ್ಟು ಗ್ರಾಮ್ ಕನ್ನ ಇರೋದು? ಇದು 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 55.
ಐಸ್ ಇದು 55 ಗ್ರಾಮ್ಸ್ ಅಂತೆ. ಮತ್ತು ಇನ್ನೂ ಒಂದು ಇದನ್ನು ತೊಗೊತಾ ಇದ್ದೀನಿ, ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ, ಊದ್ಕಟ್ಟಿ ಚುಚ್ಚೋದು. ಇದು ಒಂದು ತೊಗೊತಾ ಇದ್ದೀನಿ ಸಿಲ್ವರಲ್ಲಿ. ಇದೆಷ್ಟು ಗ್ರಾಮು ಅಂತ ಗೊತ್ತಿಲ್ಲ, ಕೇಳಬೇಕು ಅಕ್ಕ ಅವ್ರನ್ನ, ಮರ್ತೋಗಿದ್ದೀನಿ. ಚಿಕ್ಕ ಓಲೆನೂ ಕೊಡಿಸ್ತೀನಿ ಅಂದ ಇದ್ದಾರೆ ಕನ್ನ, ಬಟ್ ಯಾವ ತೊಗೋಬೇಕು ಗೊತ್ತಿಲ್ಲ, ಎಲ್ಲ ದೊಡ್ಡವೇ ಇದೆ, ಹೋಲ್ಡ್ ಮಾಡಲ್ಲ ಇದೆಲ್ಲ. ನೀವು ಅಲ್ಲಿ ಹುಡುಕ್ತಾ ಇದ್ದೀನಿ. ಇವ್ರಿಗೆ ಟೆನ್ಷನ್. ಗೈಸ್ ಇದು ಹೊಸ್ದಾಗಿ ಬಂದಿರೋದು ಇವಾಗ ಇಯರಿಂಗ್ಸು, ತುಂಬ ಚೆನ್ನಾಗಿದೆ. ವೈಟ್ಲೆಸ್ ಇದು. ಇದ್ರಲ್ಲಿ ನೋಡಿ ಡಿಸೈನ್ಸ್ ಚೆನ್ನಾಗಿದೆ ಎಲ್ಲ. ಅಕ್ಕ 33 400 ಯಾವುದು ಬೇಡ, ಯಾವ್ದು ಚೆನ್ನಾಗಿದೆ ಎಲ್ಲ ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತಾ ಐತೆ. ಇವಾಗ ಇದೇ ಥರ ಸಾಲಿಡಲ್ಲಿ ಹೊಸ್ದಾಗಿ ಇವಾಗ ತರಿಸಿರೋದು. ನಾನು ನೋಡಿದ್ದು ಇದು, ಬಟ್ ಯಾಕೋ ದೊಡ್ಡವ್ರು ಇಟ್ಕೊಳ್ಳೋ ಥರ ಅನ್ನಿಸ್ಬಿಡ್ತು. ಏಜ್ ಆಗಿರುತ್ತೆ, ಏಜ್ ಆಗ್ತಾರಲ್ಲ ನೋಡು ಸ್ಟನ್ಸ್. ಇದ್ರಲ್ಲಿ ಚೆನ್ನಾಗಿದೆ ಗೈಸ್ ಎಲ್ಲ, ಚೆನ್ನಾಗಿದೆ. ಯಾವ ತಗೊಳ್ಳೋದು ಗೈಸ್, ಇದ್ರಲ್ಲೇ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. 2 ಕೊಡಿಸ್ತೀಯಾ? ಕೊಡ್ತೀನಿ ಗೈಸ್. ಇದು ಗ್ರಾಮ್ಸ್ ಎಷ್ಟು ಗೊತ್ತಾ? ಇದು ನೋಡಿ 1.15 1 ಗ್ರಾಮ್ 15 ಗ್ರಾಮ್ಸ್ ಇದೆ. ಬರ್ತಾರೆ. ಇದು ಬಂದ್ಬಿಟ್ಟು 1.30. ನನಗೆ ಯಾಕೋ ಇದು ಇಷ್ಟ ಆಗ್ತಾ ಇದೆ, ನನಗೂ ಯೂಸ್ ಮಾಡ್ಬಿಟ್ಟು ಚೆಸ್ಟಿಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು 1.335. ಕ್ಯಾಮ್ರಾ ಸರಿಯಾಗಿಲ್ಲ ಅಂತ 1.335. ಇದು ಚೆನ್ನಾಗಿದೆ ಗೈಸ್, ಕ್ಯೂಟಾಗಿ ಕಾಣಿಸ್ತೈತೆ ಡಿಸೈನು. ಇದು ಬಂದ್ಬಿಟ್ಟು 1.164 ಗ್ರಾಮ್ಸ್. ಶಿವೆ ತಗೊಳ್ಳೋಣ, 2 ಕೊಡಿಸ್ತಾನಂತೆ, ಕಮ್ಮಿ ಗ್ರಾಮ್ಸ್ ಅಲ್ಲ. ಇವು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ಇದು ಏನು ಚೆನ್ನಾಗಿಲ್ಲ ಡಿಸೈನ್. ಇದಂತಾರೆ ನೋಡೋಣ, ಚಕ್ರ ಶ್ರೀ ಚಕ್ರ ಥರ, ಬಟ್ ಇದನ್ನು ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಬೇಕಾದರೆ ಇಟ್ಕೋಬೋದು, ಮತ್ತು ಚೆಶ್ರುತಾಗಿ ಯೂಸ್ ಆಗುತ್ತೆ. ಅದೇನು ನೆವರ್ ಗ್ರೀನ್ ಡಿಸೈನ್ ಥರ ಯಾವಾಗಲೂ ಹಿಂಗೆ ಇರುತ್ತೆ, ಓಲ್ಡ್ ಆಗಲ್ಲ. ಅದಕ್ಕೆ ಇವೇ ಫಿಕ್ಸ್ ಆಗಿದ್ದೀನಿ. ಮತ್ತು ಇದೊಂದು ಇಷ್ಟು ತಗೊಂಡಿದ್ದೀನಿ. ಯಾವಾಗಲೂ ಹಂಗೆ ಗೋಲ್ಡ್ ಶಾಪ್ ಬಂದ್ರು ಒಂದು ಅನ್ಕೊಂಡು ಬರ್ತೀನಿ, ಬಟ್ ತಗೊಳ್ಳೋದೇ ಜಾಸ್ತಿ. ಇನ್ನೊಂದೇನೆಂದರೆ ನಮ್ಮ ಕಣ್ಣಾಗ ಸ್ಟೋನ್ ಇದ್ರೆ ಇಷ್ಟ ಆಗಲ್ಲ, ಅವ್ರು ಬರೀ ಈ ಥರ ಗೋಲ್ಡ್ ಇರೋ ಥರನೇ ತೊಗೋಬೇಕು. ಈ ಥರ ಸ್ಟೋನ್ ಇದ್ದವ್ರು ಇಷ್ಟಪಡಲ್ಲ, ಮತ್ತು ನಾವು ಹಾಕಿದಾಗ ವೇಸ್ಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೋನ್ದಿದ್ದರೆ ತೊಗೊಳಲ್ಲ ಅವರು, ಓನ್ಲಿ ಗೋಲ್ಡ್ ಮಾತ್ರನೇ ಇರಬೇಕು. ಅದಕ್ಕೆ ನಾವೆರಡು ಸೆಲೆಕ್ಟ್ ಮಾಡಿಟ್ಟಿದ್ದೀವಿ ಗೈಸ್. ಕಾಮಧೇನು ಬಂದುಬಿಟ್ಟು ಇಷ್ಟು ಗ್ರಾಮ್ಸ್ ಇದೆ, 53.75. ಮತ್ತು ಇದು ಊದ್ಕಟ್ಟಿ ಚುಚ್ಚೋದು ಬಂದುಬಿಟ್ಟು 19 ಅಂದರೆ 20 ಗ್ರಾಮ್ಸ್ ಅದಿದೆ. ಇನ್ನು ಇದ್ರ ಮೇಲೇ ವೆಯ್ಟ್ ಬಂದುಬಿಟ್ಟಿದೆ. ನೀವೆಲ್ಲನೂ ಯಾಕೋ ಇಷ್ಟ ಆಯಿತು, ಇಟ್ಕೊಂಡಾಗ ತೋರಿಸ್ತೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ, ಫ್ಲವರ್ ಡಿಸೈನ್ ಒಂದು ಇದೊಂದು. ಇದು ತೊಗೊತಿರೋದು ಬಂದುಬಿಟ್ಟು ಇಬ್ಬರಿಗೆ ಯೂಸ್ ಆಗುತ್ತೆ ಅಂತ. ನಾನು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಚೆಶ್ವಿತಾಗೂ ಆಗುತ್ತಲ್ಲ ಫ್ಯೂಚರಲ್ಲಿ, ತೊಗೊಂಡಿಟ್ಟಿದ್ರೆ ಅಂತೇಳಿ ಇವೇನೇ ಸೆಲೆಕ್ಟ್ ಮಾಡ್ಕೊಂಡ್ರೆ. ದೊಡ್ಡ ಯಾವ ಇಷ್ಟ ಆಗಲಿಲ್ಲ ನನಗೆ, ಅದಕ್ಕೆ ಕ್ಯೂಟಾಗಿರುತ್ತೆ ಅಂತ ಇವೆರಡು ಎತ್ಕೊಂಡಿದ್ದೀನಿ. 2 ಎತ್ಕೊ ಅಂದರು, ಅದಕ್ಕೆ 2 ಎತ್ಕೊಂಡೆ.
ನಮ್ಮ ಮನುಷ್ಯ ಇದು ನೋಡ್ತಾ ಇದ್ದಾಳೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ತುಂಬ ಇಷ್ಟ. ಚಶ್ವಿತಾಗ ತೊಗೊಂಡಿದ್ದೆ ಈ ಥರದ್ದು, ಅವಾಗಿಂದ ನಾನೊಂದು ತೊಗೋಬೇಕು ಅಂತ ಇದ್ಲು. ಅವಳಿಗೊಂದು ಜೊತೆ ಇದ್ರಲ್ಲಿ ತೊಗೊಂಡ್ವಿ ನೋಡಿ, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಇನ್ನೂ ಕೇಳಲಿಲ್ಲ ಎಷ್ಟು ವೇಟ್ ಇದೆ, ಎಷ್ಟು ಪ್ರೈಸ್ ಅಂತ. ತುಂಬ ಕಲೆಕ್ಷನ್ ಬಂದಿದೆ ಇಂಥದ್ರಲ್ಲೇ ಎಲ್ಲ. ತಗೊಂಡಿದ್ದೆಲ್ಲ ಆಯಿತು, ಇನ್ನು ಅಮೌಂಟ್ ಎಲ್ಲ ಪೇ ಮಾಡಿ ಈಸ್ಕೊಳ್ತಿದ್ದಾರೆ ನೋಡಿ. ಅಷ್ಟೇ ಫ್ರೆಂಡ್ಸ್, ಅಕ್ಷಯ ತೃತೀಯ ಶಾಪಿಂಗ್ ಎಲ್ಲ ಆಯಿತು. ಈಗ ತಾನೇ ಮನೆಗೆ ಬಂದರು ಫ್ರೆಂಡ್ಸ್. ನೋಡಿ ಏನೆಲ್ಲ ತೊಗೊಂಬಂದಿದ್ದೀವಿ ಅದೆಲ್ಲ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾವು ಗೋಲ್ಡ್ ಶಾಪಿಂದ ಏನೇ ತಂದರೂ ದೇವ್ರ ಮನೆಗೆ ಫಸ್ಟ್ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಯೂಸ್ ಮಾಡೋದು. ಈ ಅಕ್ಷಯ ತೃತೀಯ ಅಂತೇಳಿ ಯಾವಾಗೇ ಆಗಲಿ ಗೋಲ್ಡು ಬೆಳ್ಳಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಂತ ಫಸ್ಟ್ ನಾವು ಇಡೋದು ದೇವ್ರ ಮನೆಯಲ್ಲಿ. ಈ ಪ್ಲೇಸಲ್ಲಿ ಇದು ಬರುತ್ತೆ ಮನುಷ್ಯ ಅಲ್ವಾ. ನಾವೇನೆಲ್ಲ ತೊಗೊಂಬಂದ್ವಿ ಇವತ್ತು ಅಕ್ಷಯ ತೃತೀಯ ದಿನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ನೋಡಿ. ಇಲ್ಲಿ ಕಾಮಧೇನು ಇಟ್ಟಿದ್ದೀನಿ, ಇಲ್ಲಿ ಉದ್ಕಡ್ಡಿ ಇನ್ಮೇಲೆ ಇದು ತೆಗೆದ್ಬಿಟ್ಟು ನಾನು ಅದನ್ನು ಯೂಸ್ ಮಾಡ್ತೀನಿ. ಇವಾಗ ತೊಗೊಂಬಂದಿರೋದು ಕಿವಿ ಓಳೆ. ಈ ಓಳೆ ಜುಮ್ಕ ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ಅಕ್ಷಯ ತೃತೀಯಗೆ ತೊಗೊಂಡಿದ್ದು, ನಾನು ಬೆಳಗ್ಗೆನೇ ಹೇಳಿದೆ. ಇವಾಗ ಇನ್ನೊಂದ್ಸರಿ ಹೇಳ್ತೀನಿ, ಲಾಸ್ಟ್ ಇಯರ್ ಅಕ್ಷಯ ತೃತೀಯಗೆ ಚಶ್ವಿತಾಗೆ ಅಂತ ತೊಗೊಂಬಂದಿದ್ದು, ಇನ್ನೂ ಒಂದು ಸರಿನೂ ಇಟ್ಕೊಂಡಿಲ್ಲ. ಚೆನ್ನಾಗಿದೆ ನೋಡಿ. ಈ ಸರಿ ಇಷ್ಟು ಪರ್ಚೇಸಿಂಗ್. ಇಷ್ಟೇ ಗೈಸ್ ನಂದು ಅಕ್ಷಯ ತೃತೀಯ ಲಾಗು. ನೋಡಿದ್ರಲ್ಲ ನಾನೇನೆಲ್ಲ ತೊಗೊಂಡೆ ಅಂತ. ನೀವೇನೆಲ್ಲ ತೊಗೊಂಡಿದ್ದೀರ ಅಂತ ನನಗೂ ಕಮೆಂಟ್ ರೂಪದಲ್ಲಿ ಹೇಳಿ. ನನ್ನ ವೈಟ್ ಎಷ್ಟೆಷ್ಟು ವೈಟ್ ಇದೆ ಅಂತಲೂ ಆಲ್ರೆಡಿ ನಿಮ್ಮ ಅವ್ರ ಮುಂದೆ ಎಲ್ಲ ನಾನು ತೋರಿಸ್ಬಿಟ್ಟಲ್ಲ ವಿಡಿಯೋದಲ್ಲೇ. ನಿಮ್ಗೆ ಮತ್ತೆ ಡೌಟ್ ಬಂದು ಕೇಳ್ತೀರಾ ಅಂತ ಹೇಳ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್. ಇಷ್ಟೇ ಗೈಸ್ ನಂದು ಅಕ್ಷಯ ತೃತೀಯ ಲಾಗು. ನೋಡಿದ್ರಲ್ಲ ನಾನೇನೆಲ್ಲ ತೊಗೊಂಡೆ ಅಂತ. ನೀವೇನೆಲ್ಲ ತೊಗೊಂಡಿದ್ದೀರ ಅಂತ ನನಗೂ ಕಮೆಂಟ್ ರೂಪದಲ್ಲಿ ಹೇಳಿ. ನನ್ನ ವೈಟ್ ಎಷ್ಟೆಷ್ಟು ವೈಟ್ ಇದೆ ಅಂತಲೂ ಆಲ್ರೆಡಿ ನಿಮ್ಮ ಅವ್ರ ಮುಂದೆ ಎಲ್ಲ ನಾನು ತೋರಿಸ್ಬಿಟ್ಟಲ್ಲ ವಿಡಿಯೋದಲ್ಲೇ. ನಿಮ್ಗೆ ಮತ್ತೆ ಡೌಟ್ ಬಂದು ಕೇಳ್ತೀರಾ ಅಂತ ಹೇಳ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್.